ನನ್ನ ಹೆಸರು ವಿಕ್ರಮ್. ಒಳ್ಳೆ ಸ್ಟೋರಿ ರೈಟರ್ ಆಗಬೇಕಂತ ಇಂಡಸ್ಟ್ರಿಗೆ ಬಂದೆ. ಆದರೆ ನನ್ನ ಕತೆ ಕೇಳಕ್ಕೆ ಯಾರೂ ರೆಡಿ ಇರಲಿಲ್ಲ. ನೀ ನೋಡಕ್ ಸೂಪರ್ ಆಗಿದೆಯಲ್ಲೋ, ರೈಟ್ರ್ ಯಾಕೆ ಆಗ್ತೀಯಾ, ಹೀರೋ ಆಗೋ ಅಂದ್ರು. ಆದರೆ ಚಾನ್ಸ್ ಒಬ್ರು ಕೊಡಲಿಲ್ಲ. ಕೊನೆಗೊಬ್ರು ಪ್ರೊಡ್ಯೂಸರ್ ಸಿಕ್ಕಿ ಕತೆ ಸೂಪರ್ ಆಗಿದೆ ಅಲ್ರಿ, ನಿಮ್ ಕತೆಗೆ ನೀವೇ ಹೀರೋ ಆಗಿ ಅಂದ್ರು. ವಿಕ್ರಮ್, ನಿನ್ನ ಸಿಚುವೇಶನ್ ಏನು ಅಂತ ಹೇಳಿ ನನ್ಗೆ ಅರ್ಥ ಆಗುತ್ತೆ. ಸಾಧನೆ ಮಾಡಬೇಕು ಅಂತ ಹೊರಟಾಗ ಈ ನಿರಾಸೆ, ಅವಮಾನ ಪ್ರತಿಯೊಬ್ಬರ ಜೀವನದಲ್ಲಿ ಇದ್ದದ್ದೇ. ಅವಮಾನ ಆದ್ರೇನೆ ಮುಂದೊಂದು ದಿನ ಸನ್ಮಾನ ಆಗೋದು. ಬೆಟ್ಟ ಹತ್ತೋ ತನಕ ನಾವು ಬೆಟ್ಟದ ಕೆಳಗಿರ್ತೇವೆ. ಬೆಟ್ಟ ಹತ್ತಿದ ಮೇಲೆ ಬೆಟ್ಟವೇ ನಮ್ ಕಾಲ್ ಕೆಳಗಿರುತ್ತೆ. ನೀನು ಆದಷ್ಟು ಬೇಗ ಯಶಸ್ಸುವನ್ನ ಬೆಟ್ಟವನ್ನ ಹತ್ತೀಯ. ಅದೇ ಜೋಶಲ್ ಕತೆ ಬರೆಯಕ್ ಕೂತ್ಕೊಂಡೆ. ಆದ್ರೆ ಈ ಕೊರೋನಾ ಕೊಟ್ಟ ಕಾಟಕ್ಕೆ ಒಳ್ಳೆ ಕ್ಲೈಮ್ಯಾಕ್ಸೇ ಸಿಗ್ಲಿಲ್ಲ. ಇವನ್ ಯಾರೋ ಸೈಕೋ ಕಿಲ್ಲರ್ ಇರಬೇಕು. ಮೊನ್ನೆ ಆದ 3 ಮರ್ಡರ್ ಅಷ್ಟೇ ಅಲ್ಲ, ಸುಮಾರು ಮರ್ಡರ್ ಮಾಡಿರಬೇಕು. ಏನ್ರಿ ಮಾಡ್ತಿದ್ದೀರಾ ಸರ್? ನೀವ್ ಹೇಳಿದ ಕರೆಕ್ಷನ್ನೇ ಬರಿತಾ ಇದ್ದೆ ಸರ್. ಕ್ಲೈಮ್ಯಾಕ್ಸ್ ಎಲ್ಲಿವರೆಗೂ ಬಂತು ಸರ್, ನಾವು ಫಸ್ಟ್ ಅನ್ಕೊಂಡಿದ್ ಕ್ಲೈಮ್ಯಾಕ್ಸೇ ಚೆನ್ನಾಗಿತ್ತು ಸರ್. ಅದ್ ಬಿಟ್ಟು ಬೇರೆ ಏನ್ ಮಾಡಿದ್ರು ಸರಿ ಹೋಗ್ತಿಲ್ಲ. ಬಟ್ ಪ್ರೊಡ್ಯೂಸರ್ ಕರೆಕ್ಷನ್ ಮಾಡಿ ಅಂತಿದಾರಲ್ಲ, ಏನ್ ಮಾಡೋದು ಸರ್? ಅವರಿಗೋಸ್ಕರ ಒಂದು ವರ್ಷನ್ ಥಿಂಕ್ ಮಾಡಿದ್ದೀನಿ, ಅದೂ ಚೆನ್ನಾಗಿದೆ. ಆದ್ರೆ ಮೂವಿನ 2 ಪಾರ್ಟ್ ಮಾಡ್ಬೇಕಾಗತ್ತೆ. ನಾಳೆ ನೀವು ಸಿಕ್ಕರೆ ಡಿಸ್ಕಷನ್ ಮಾಡೋಣ ಸರ್. ರೇ ವಿಕ್ರಮ್, ಏನೇನೋ ಕನ್ಸುಗಳು ಕಾಣ್ಬೇಡ್ರಿ. ನಾವು ಮಾಡ್ತಾ ಇರೋ ಸ್ಕ್ರಿಪ್ಟು ಸಿನಿಮಾ ಆಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಯಾಕೆ ಸರ್, ಏನಾಯ್ತು? ಅಲ್ಲ ರೀ, ನೀವು ಸ್ಕ್ರಿಪ್ಟ್ ಮಾಡಕ್ ಕೂತ್ರೆ ಪ್ರಪಂಚದಲ್ಲೇ ನಡೀತಾ ಇದೆ ಅನ್ನೋದೇ ಮರ್ತ್ಬಿಡ್ತೀರಾ ಅಲ್ವಾ? ಏನಾಯ್ತು ಸರ್? ಇನ್ನೇನ್ರಿ ಆಗೋದಿದೆ. ಲಾಸ್ಟ್ ಇಯರ್ ಕಾಟ ಕೊಟ್ಟಂಗೆ ಈ ವರ್ಷನೂ ಕರೋನಾ ಕಾಟ ಕೊಡ್ತಾ ಇದೆ. ಟಿವಿ ನೋಡ್ಲಿಲ್ವಾ? ಗೌರ್ಮೆಂಟ್ ಈಗ ತಾನೇ ಲಾಕ್ಡೌನ್ ಅನೌನ್ಸ್ ಮಾಡಿದೆ. ಅದಿರ್ಲಿ ಬಿಡ್ರಿ, ಪ್ರೊಡ್ಯೂಸರ್ ಕಾಲ್ ಮಾಡಿದ್ರಾ? ಇಲ್ಲ ಸರ್. ಯಾಕೆ ಬೇಜಾರಾಗ್ತೀರಿ? ಲಾಕ್ಡೌನ್ ಅಂತ ನಿಮ್ಮನ್ನೇನು ಎಸ್ಟೇಟಿಂದ ಆಚೆ ಕಳ್ಸಲ್ಲ ಬಿಡಿ. ಸರ್, ಅನ್ಕೊಂಡಿದ್ದು ಆಗಿಲ್ಲ ಅಂದ್ರೆ ಅರಮನೆಲಿದ್ರೇನು ಹಂದಿಗೂಡಲ್ಲಿದ್ರೇನು ಕೆಲಸ ಆಗುತ್ತೆ ಅನ್ನೋದಾದ್ರೆ ಕೆರ ಬಿಡೋ ಜಾಗದಲ್ಲೂ ಮಲಗು ಅಂದ್ರು ಮಲಗ್ತೀನಿ ಸರ್. ತಾಳ್ಮೆ ಕಳ್ಕೊಬೇಡ್ರಿ, ಒಳ್ಳೆ ಟೈಮ್ ಬಂದೇ ಬರುತ್ತೆ. 4 ವರ್ಷದಿಂದ ಟ್ರೈ ಮಾಡ್ತೇನೆ ಸರ್. ಸುಮಾರು ಪ್ರೊಡ್ಯೂಸರ್ ಡೈರೆಕ್ಟ್ ರಿಜೆಕ್ಟ್ ಮಾಡಿದ್ರು. ಈಗ ಒಳ್ಳೆ ಪ್ರೊಡ್ಯೂಸರ್ ಇದ್ದಾರೆ, ಒಳ್ಳೆ ಡೈರೆಕ್ಟರ್ ನೀವಿದ್ದೀರಾ. ಆದ್ರೂ ಸಿನಿಮಾ ಆಗ್ತಲ್ವಲ್ಲ ಸರ್? ಸಿಚುವೇಶನ್ ಹಂಗಾಗಿದೆ ರೀ. ಈ ಪ್ಯಾಂಡಮಿಕ್ ಇಂದ ಬರೀ ನಮ್ಮ ಇಂಡಸ್ಟ್ರಿಗೆ ತೊಂದರೆ ಅಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ. ಇಷ್ಟೇ ದಿನ ಕಾದಿದೀವಂತೆ, ಇನ್ನೊಂದು ಸ್ವಲ್ಪ ದಿನ ಕಾಯೋಣ. ಕನಸುಗಳನ್ನೇ ತಿನ್ಕೊಂಡು ಬದುಕೋರಿ ನಾವು. ನಮ್ಗೆಲ್ಲ ಕರೋನಾ ಯಾವ ಲೆಕ್ಕ ಹೇಳಿ? ವಿಕ್ರಮ್, ನೀವು ನಮ್ಮ ಸಿನಿಮಾಗೆ ಬರೀ ರೈಟರ್ ಮಾತ್ರ ಅಲ್ಲ ರೀ, ಹೀರೋ ಕೂಡ. ಕಲಾವಿದ್ರು ಯಾವಾಗ್ಲೂ ತಮ್ಮ ನೋವನ್ನ ಎದ್ದೆಲ್ಲಿ ಹಿಡ್ಕೊಂಡು ಕ್ಯಾಮ್ರಾ ಮುಂದೆ ನಿಲ್ಬೇಕ್ರಿ. ಕಲೆಗಿರೋ ತಾಕತ್ತದು. ತಲೆ ಕೆಡಿಸ್ಕೋಬೇಡಿ, ಆಮೇಲೆ ಕಾಲ್ ಮಾಡ್ತೀನಿ ತಾಳಿ. ಹಲೋ, ಏನಪ್ಪ ಇರೋ ಅಪರೂಪಕ್ಕೆ ಕಾಲ್ ಮಾಡ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಅಮೌಂಟ್ ಕಳಿಸ್ತೀನಿ, 1 ಕೇಸ್ ಬಿಯರ್ ತಂದು ಕೊಡ್ತೀಯಾ? ನಿನ್ ಲೈಫೇ ಸೂಪರ್ ಬಿಡು ಮಗ. ನಾವು ನೋಡು ಬದುಕಿದ್ರೆ ಸಾಕಂತ ಬೆಂಗಳೂರು ಬಿಟ್ಟು ಊರ್ ಸೇರ್ಕಂತ ಇದೀವಿ. ಅಲ್ಲ ಮಗ, ಪಿಕ್ಚರ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಸಿನಿಮಾದವ್ರ ಚಿತ್ರಾನ್ನಕ್ಕೂ ಅಲಿತಾ ಇರ್ತಾರೆ. ನೀನೇನು ಕೇಸ್ ಗಟ್ಲೆ ಬಿಯರ್ ಕೇಳ್ತಾ ಇದೀಯಾ? ಏನ್ ಚಿನ್ನ, ಪ್ರೊಡ್ಯೂಸರ್ ಹತ್ರ ಟೋಕನ್ ಜೋರಾ?
ಸೋಡಾ ಜಾಸ್ತಿ ಆಗೋಯ್ತು, ಏನ್ ಮಾಡ್ಲಿ? ಎಣ್ಣೆ ಕಿಕ್ಕೆ ಸಾಕಾಗ್ತಿಲ್ವಲ್ಲ. ಡೈರೆಕ್ಟರ್ ಸೇದೋ ಗಾಂಜಾ ಟ್ರೈ ಮಾಡ್ಲಾ? ಕಾಕ್ಟೇಲ್ ಕೊಡೋ ಕಿಕ್ಕಿಂತ ಜಾಸ್ತಿ ಕಿಕ್ ಕೊಡೋದು ಯಾವ್ದು ಗೊತ್ತಾ? ಹುಡುಗಿ. ಎಕ್ಸ್ಕ್ಯೂಸ್ ಮೀ. ಹಲೋ, ನಿಮ್ಮನ್ನೇ. ಏನು? ನಿಮ್ಮಿಂದ ಒಂದು ಸ್ಮಾಲ್ ಹೆಲ್ಪ್ ಬೇಕಿತ್ತು. ಏನ್ ಹೆಲ್ಪು? ಹೊಡೆಯಲ್ಲ ಅಂದ್ರೆ ಹೇಳ್ತೀನಿ. ಅದ್ ನೀವ್ ಕೇಳೋ ಹೆಲ್ಪ್ ಮೇಲೆ ಡಿಸೈಡ್ ಆಗಿರುತ್ತೆ. ಏನು ಅಂತ ಹೇಳಿ. ಅದು ಹೆದ್ರಬೇಡ್ರಿ, ಅದ್ ಏನ್ ಹೆಲ್ಪ್ ಅಂತ ಹೇಳಿ. ಕೆನ್ನೆ ಮೇಲೆ ಒಂದು ಕಿಸ್ ಕೊಡ್ತೀರಾ? ಚಪ್ಲಿ ಕಿತ್ತೋಗುತ್ತೆ ಲೋಫರ್. ಏನೋ ಅನ್ಕೊಂಡಿದ್ಯಾ ನನ್ನನ್ನ? ರೀ ತಪ್ಪು ತಿಳ್ಕೊಬೇಡಿ, ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳ್ರಿ. ಸ್ವಲ್ಪನೂ ನಾಚಿಕೆ ಆಗಲ್ವಾ ನಿಮ್ಗೆ? ಫೋನ್ ಅಲ್ಲಿ ಕರೆನ್ಸಿ ಇಲ್ಲ, ಕಾಲ್ ಮಾಡಕ್ಕೆ ಫೋನ್ ಕೇಳ್ತೀರಾ? ಇಲ್ಲ ಪರ್ಸ್ ಮಿಸ್ ಆಗಿದೆ, ಬಸ್ ಟಿಕೆಟ್ಗೆ ದುಡ್ಡು ಕೇಳ್ತೀರಾ ಅನ್ಕೊಂಡ್ರೆ ಕಿಸ್ ಕೇಳ್ತಿದ್ದೀರಾ? ನಿಮ್ಮಂತವ್ರನ್ನೆಲ್ಲ ಒದ್ದು ಒಳಗ್ ಹಾಕ್ಬೇಕು, ಅವಾಗ್ಲೇ ಬುದ್ಧಿ ಬರೋದು. ಫ್ಯೂಚರ್ ಅಲ್ಲಿ ದೊಡ್ಡ ಸ್ಟಾರ್ ಆಗೋನು ಅಷ್ಟ್ ಬೇಗ ಅಂತ ಕೆಲ್ಸ ಎಲ್ಲ ಮಾಡ್ಬಿಡಿ. ಆಹಾಹಾ, ಇಷ್ಟು ಸಣ್ಣ ಬುದ್ಧಿ ಇರೋರೆಲ್ಲ ಸ್ಟಾರ್ ಆಗೋಗ್ಬಿಟ್ರೆ ನಮ್ಮಂತ ಹೆಣ್ಮಕ್ಳು ಕತೆ ಅಷ್ಟೇ. ನೋಡೋಕೆ ಲಕ್ಷಣ ಇದ್ರೆ ಸಾಲ್ದು, ಸ್ವಲ್ಪ ಬುದ್ಧಿನೂ ನೆಟ್ಟಿಗಿಟ್ಕೊಳ್ಳಿ. ರೀ, ನಾನ್ ತುಂಬಾ ಒಳ್ಳೆ ಹುಡ್ಗ ಕಣ್ರಿ, ನೀವೇ ನನ್ ತಪ್ಪ ತಿಳ್ಕೊತಿದ್ರ. ಹೌದೌದು, ಕೆನ್ನೆ ಮೇಲೆ ಬರೆ ಬರೋ ತರ ಯಾರೋ ಬಾರ್ಸಿರೋ ನೋಡಿದ್ರೇನೆ ಗೊತ್ತಾಗುತ್ತೆ ನೀವ್ ಎಷ್ಟು ಒಳ್ಳೆಯವರು ಅಂತ. ನನ್ನ ಕೇಳ್ದಂಗೆ ಇನ್ಯಾರ ಹತ್ರನೋ ಕೇಳಿರ್ತೀರಾ, ಸರಿಯಾಗಿ ಕೊಟ್ಟಿರ್ತಾರೆ ಅಲ್ವಾ? ರೀ, ಇದು ಹುಡುಗಿ ಕೊಟ್ಟಿದ್ದಲ್ಲ, ಪ್ರೊಡ್ಯೂಸರ್ ಕೊಟ್ಟಿದ್ದು. ಪ್ರೊಡ್ಯೂಸರಾ? ಹಲೋ. ಏನ ಮಗ, ಕುಡ್ದು ಫುಲ್ ಟೈಟ್ ಆಗಿ ಮಲಗಿದ್ಯಾ? ನಿಂಗೇನ್ ಗೊತ್ತಾಯ್ತಾ? ಲಲ್, ನೀನ್ ಎಚ್ಚರ ಇದ್ರೆ ರಿಂಗ್ ಆಗೋ ಮುಂಚೆನೆ ಫೋನ್ ರಿಸೀವ್ ಮಾಡ್ತಿದ್ದೆ. ಕುಡಿದ್ ಮಲ್ಕೊಂಡ್ರೆ ಕಿಮ್ ಬಂದ್ ಬಾಂಬ್ ಹಾಕಿದ್ರು ಅಲ್ಲಾಡಲ್ವಲ್ಲ, ಅದಕ್ಕೆ ಕೇಳ್ದೆ. ಅಷ್ಟ್ ಅರ್ಜೆಂಟ್ ಆಗಿ ಕಾಲ್ ಮಾಡೋದೇನಿತ್ತಾ? ನೀನ್ ಹೀರೋ ಆಗಿ ಸೆಲೆಕ್ಟ್ ಆಗಿದ್ದಲ್ಲ, ಆ ಪಿಕ್ಚರ್ ಇಂದ ನೀನ್ ಔಟ್. ಏನೋ? ಏನೇನು ನಿನ್ಗೆ ಆಗ್ಬೇಕಾಗಿದ್ದೆ ಬಿಡು. 10 ಜನ ಪ್ರೊಡ್ಯೂಸರ್ನ ಡೈರೆಕ್ಟರ್ನ ಒಂದೇ ಸಲ ಚಾನ್ಸ್ ಕೇಳ್ಕೊಂಡು ಹೋಗ್ತೀಯಾ? ಅವ್ರಲ್ಲಿ ಒಬ್ರು ಪಾಸಿಟಿವ್ ಆಗಿ ಮಾತಾಡಿದ್ರೆ ಇನ್ನೊಬ್ರು ಮರ್ತೋಗ್ತೀಯಾ? ನಿನ್ನ ಹೀರೋ ಅಂತ ಸೆಲೆಕ್ಟ್ ಮಾಡಿದ ಪ್ರೊಡ್ಯೂಸರ್ಗೆ ನಿನ್ ಮೇಲೆ ಯಾವ ವಿಷಯಕ್ಕೆ ಕೋಪ ಬಂತೋ ಏನೋ, ನಿನ್ ಪ್ಲೇಸ್ ಅಲ್ಲಿ ಬೇರೆಯವ್ರನ್ನ ತಂದು ಕೂರ್ಸಿದ್ದಾರೆ. ಯಾಕೆ ಅಂತ ನೀನೇ ಹೋಗಿ ಕೇಳು.